ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನಗೆ ತಿಳಿದಂಗ ನಮ್ಮ ಅಪ್ಪಾರ 4 ಜನ ಇದ್ರು ಸರ್. ನಮ್ಗೆ ದೊಡ್ಡಪ್ಪ, ನಮ್ಮ ಕಾಕ, ನಮ್ಮ ಚಿಕ್ಕಪ್ಪ ಇವರೆಲ್ಲ ಕೂಡಿ ನಮ್ಮ ಅಜ್ಜಾರ ನಾನು ನೋಡಿಲ್ಲ ಸರ್. ನಾನು ತಿಳುವಳಿಕೆ ಬಂದಾಗ ಅವ್ರು ಆಲ್ರೆಡಿ ತೀರ್ಕೊಂಡಿದ್ರು. ನನ್ನ ತಿಳುವಳಿಕೆ ಬಂದ್ಮ್ಯಾಗ ನಮ್ಮ ಊರು ಸಣ್ಣ ಹಳ್ಳಿ ಸರ್, ಒಂದು 300 ಓಟ್ ಇರುವಂತ ಒಂದು ಸಣ್ಣ ಹಳ್ಳಿ. ಯಾವ್ದು? ಸಾಳಗುಂದಿ ಅಂತೇಳಿ ಸರ್. ಸಾಳಗುಂದಿ ಬಾಗಲಕೋಟಿಂದ ಒಂದು ಹೊಳಿ ದಾಟ್ ಹೋದ್ರೆ ಆಚೆ ಕಡೆ ನಮ್ಮ ಊರು ಇರ್ತದೆ ಸರ್, ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಅದು ಈಗ ಕೃಷ್ಣ ಮೇಲ್ದಂಡ ಯೋಜನೆ ಬಂದ್ಮ್ಯಾಗ ಮುಳುಗೋದ್ ಸರ್, ಮುಳುಗಡೆ ಆತ್ ಸರ್. ಊರೇ ಮುಳುಗ್ತಿ ಸರ್ ಪೂರ. ಬಟ್ ಈ ಮುಳುಗಡೆ ಆಗಂತ್ಲೆ ನಮ್ಮ ಒಬ್ರು ಕಾಕಾರ ಅಲ್ಲೇ ಹೊಲ ಮಾಡ್ಕೋತ ಅಲ್ಲೇ ಉಳಿದ್ರು ಸರ್. ಇನ್ನೊಬ್ಬರ ಅಪ್ಪರ್ ಈ ಹೊಸ ಪ್ಲಾಟ್ ಬಂದೈತಲ್ಲ ಸರ್, ಮುಳುಗಡೆ ಆದಿದ್ದಕ್ಕೆ ಅಲ್ಲಿ ಬಂದ ಮನಿ ಕಟ್ಟಿದ್ರು. ಇನ್ನೊಬ್ಬ ನಮ್ ಕಾಕಾರ ಅವ್ರು ಬೆಂಗಳೂರು ಶಿಫ್ಟ್ ಆದ್ರ ಸರ್. ಇನ್ನೊಬ್ರು ಪೂಜೆ ಮಾಡ್ಕೊಂತ ಅವ್ರು ವಿದ್ಯಾಗಿರಿ ಅಂತ ಬರುತ್ತೆ, ಅಲ್ಲಿ ಶಿಫ್ಟ್ ಆಗ್ಬಿಟ್ರು. ಅಂದ್ರೆ ನಾವು ಮುಳುಗಡೆ ಆದ್ಮ್ಯಾಗ ಕಳ್ಕೊಂಡಿದ್ದ ಬರೀ ಹೊಲ ಮನೆ ಅಷ್ಟೇ ಅಲ್ಲ ಸರ್, ನಮ್ಮ ಸಂಬಂಧಗಳನ್ನು ಕಳ್ಕೊಂಡಿವಿ. ಟೋಟಲ್ ಒಂದು 200 ಮ್ಯಾಗ ಹಳ್ಳಿಗಳು ಮುಳುಗಿದ್ ಸರ್. ಇಲ್ಲಿ ನನಗೆ ಗೊತ್ತಿದ್ದಂಗ ನಮ್ಮ ಏರಿಯಾ ಸರ್ ಒಂದ ಲೈನ್ ಬರುತ್ತೆ. ಸಾಳಗುಂದಿ, ನೆಕರುಗುಂದಿ, ಸಿಂದಗಿ, ಸಿದ್ನಾಳ, ವೀರಾಪುರ, ಕೇಸನೂರ, ಮೂರ್ನಾಳ, ಮೂರ್ನಾಳ, ಎಳ್ಳಿಗುತ್ತಿ, ಎಂಕಂಚಿ ಭಾಳ ಅದಾವ ಸರ್ ಹಳ್ಳಿಗಳು. ಇವೆಲ್ಲ ಒಂದು ಗುಡ್ಡದಾಗ ಬರುವಂತ ಒಂದು ಗುಡ್ಡದ ಲೈನ್ದಾಗ ಇರುವಂತ ಒಂದು ಹಳ್ಳಿಗಳು ಸರ್. ಅಷ್ಟು ಎಲ್ಲ ಹಳ್ಳಿಗಳು ಮುಳುಗಿದ್ವು ಸರ್. ಎಲ್ಲರೂ ಅವರೆಲ್ಲ ನಮ್ಮ ದೋಸ್ತರು ಸರ್. ಯಾಕೆ ದೋಸ್ತರು ಅಂತಂದ್ರೆ ನಾವು 3 ಹಳ್ಳಿ ಸೇರಿ ಒಂದು ಸ್ಕೂಲ್ ಇರುತ್ತೆ ಸರ್. ಅಲ್ಲಿ ಒಂದು ಸ್ಕೂಲ್ ನಮ್ದು ಬರೀ 4ನೇ ಅಷ್ಟೇ ಇರುತ್ತೆ ಸರ್ ನಮ್ಮ ಊರಾಗ. ಈ ನೀರೆಲ್ಲ ನಮ್ಮ ಮನಿ ಸರ್, ಅದು ನೀರಾಗ ಐತಲ್ಲ ಸರ್, ನಮ್ಮ ಮನಿ ಸರ್. ಇದು ನಮ್ಮ ಸಾಲಿ ಸರ್ ಇದು. ಅಯ್ಯೋ ದೇವ್ರೆ, ಈ ತರ ಆಗೋಗಿದ್ಯಾ? ಅವಾಗೆಲ್ಲ ನಮ್ಮ ಹೆಂಗಿದ್ದು ಅಂದ್ರೆ ನಮ್ಮ ಮನೆಗಳು ಸರ್ ಎಲ್ಲ ಮಾಳಿಗೆ ಕೂಡಿದ್ದು ಸರ್. ಈಗ ಹೆಂಗಾಗ್ಬಿಟ್ಟಾವ ಅಂತಂದ್ರೆ ಹೊಸ ಪ್ಲಾಟಿಗೆ ಕೊಟ್ಟು ಜಾಗ ಎಲ್ಲ ನಿಮ್ದು ಇದು ನೋಡಪ್ಪ, ಇಷ್ಟು ಜಾಗ ನೋಡಪ್ಪ ಅಂತ ಕೊಡಲ್ಲ. ಇಲ್ಲಿ ಮಾಳಿಗೆನೂ ದೂರ ಅದಾವು, ಮನಸ್ಸುಗಳು ದೂರ ಅದಾವ ಸರ್. ಹಿಂಗಾಗಿ ನಮಗೆ ಸ್ವಲ್ಪ ನೋವು ಐತಿ. ಬಟ್ ಆದ್ರೂ ಹಬ್ಬ ಹರಿದಿನ ಬಂದಾಗ ಕೂಡ್ತಾರ. ಬಟ್ ನಮ್ಮ ಕಾಕಗಳು ಕೂಡಿದಂಗ ನನ್ನ ತಮ್ಮಗಳಾಗಲಿ ಅಥವಾ ನಮ್ಮ ಅಣ್ಣಗಳಾಗಲಿ ಕೂಡಂಗಿಲ್ಲ. ಯಾಕಂದ್ರೆ ವರ್ಕ್ ಪ್ರೆಷರ್, ಒಬ್ಬರು ಬೆಂಗಳೂರದಾಗ ಇರ್ತಾರ, ಇನ್ನೊಬ್ರು ಯಾವುದೋ ಒಂದು ಕೆಲಸ ಮಾಡಿರ್ತಾರೆ. ಬಟ್ ಅದೊಂದು ಮಿಸ್ ಮಾಡ್ಕೋತೀವೋ ಅಂತ ಅನ್ನೋ ಫೀಲಿಂಗ್ ಐತೆ ಸರ್ ಅಷ್ಟೇ. ಆಕ್ಚುಲಿ ನಿಮ್ಮವರೊಬ್ರು ನಿಮ್ಮನ್ನ ಭಾಳ ಮೀಟ್ ಆಗಬೇಕು, ಭೇಟಿ ಆಗ್ಲೇಬೇಕು, ಮತ್ತೆ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಮಟ್ಟ ಬಂದಿದ್ದಾರೆ ಸರ್. ಭೇಟಿ ಆಗ್ತೀರಿ? ಭೇಟಿ ಹಾಕಿನಿ ಸರ್. ನೀವೇ ಕರ್ರಿ, ಯಾರ್ರಿ ನಮ್ಮವ್ರು ಬರ್ರಿ ಸ್ಟೇಜ್ ಮ್ಯಾಗ ಅಂತ ಹೇಳಿ. ಯಾರಪ್ಪ ಇಲ್ಲಿ ತನ ಬಂದಿರಿ, ಬರ್ರಿ ನೋಡೋಣ ಸ್ಟೇಜ್ ಮ್ಯಾಗ. ಎಸ್, ಪರಿಚಯ ಮಾಡ್ಕೊಡಿ. ಯಾರು? ಪ್ರಿಯಾ ಸೌಡಿ ಅಂತೇಳಿ ಸರ್. ಅವರು ಯೂಟ್ಯೂಬರ್ಸ್, 1-2 ಸಿನಿಮಾನು ಮಾಡ್ಯಾರ. ಆಮೇಲೆ ವೆಬ್ ಸೀರೀಸು ಮಾಡ್ತಿರ್ತಾರೆ. ಆಮೇಲೆ ನಾನು ಹುಡುಗಕ್ಕ ನಾನು ಒಂದು 2 ಹುಡುಗಿಯರು ಬೇಕಂತೇಳಿ 3 ದಿನ ಕಾಕೊಂಡ್ ಕೂತಾಗ ಸಿಕ್ಕಂತ ಒಂದು ಹುಡುಗಿ ಸರ್. ವೆರಿ ಗುಡ್. ಇನ್ನೂವರೆಗೆ ನನ್ನ ಜೋಡಿ ಅದಾರ, ನನ್ನ ಟೀಮ್ ಆಗಿದಾರ ಸರ್ ಅವರು. ಪ್ರಿಯಾ ಅವ್ರು ಹೇಳಿ, ಈ ಒಂದು ಅದ್ಭುತವಾದ ಶೋನಲ್ಲಿ ಕಾಣಿಸ್ಕೋತಾರೆ ನಿಮ್ಮ ಸ್ನೇಹಿತರು, ಏನ್ ಹೇಳಕ್ ಇಷ್ಟಪಡ್ತೀರಿ ಅವ್ರಿಗೆ? ನಾ ಈಗ ಏನ್ ನನ್ ಜನ ನೋಡ್ತಾರಲ್ರಿ, ಸ್ವಲ್ಪ ಪ್ರಿಯಾ ಸೌಡಿ ಅಂತ ಏನ್ ಗುರುತಿಡ್ತಾರಲ್ಲ, ಅದ ಕಾರಣನ ನಮ್ಮ ಮಲ್ಲಪ್ಪ ಸೌಕರ್ರಿ. ಯಾಕಂದ್ರ ಒಂದ್ ಚಲೋ ಕ್ಯಾರೆಕ್ಟರ್ ಕೊಟ್ಟು ನನಗಂತಷ್ಟ ಅಲ್ಲ, ನಮ್ ಇಡೀ ಉತ್ತರ ಕರ್ನಾಟಕನ ಆಲದ ಮರ ಅದ ಆಗ್ಯದಾರ್ರಿ ಅವ್ರು. ಪ್ರತಿಯೊಬ್ರು ಯೂಟ್ಯೂಬರ್ ಆತು, ರೀಲ್ಸ್ ಮಾಡೋರ್ ಆತು, ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಸಪೋರ್ಟ್ ಆಗ್ಯದಾರ. ಸೊ ಅವ್ರಿಗೆ ದೊಡ್ಡ ಫ್ಯಾಮಿಲಿ, ನಾವು ನಮ್ಮವ್ರು ಅನ್ನಕ್ ಉತ್ತರ ಕರ್ನಾಟಕದಾಗ ದೊಡ್ಡ ಫ್ಯಾಮಿಲಿ ಐತ್ರಿ. ಇಲ್ಲಿ ಇನ್ನೂ ದೊಡ್ಡ ಫ್ಯಾಮಿಲಿ ಸಿಕ್ತವ್ರಿಗೆ. ನೋಡ್ರಿ, ಭಾಳ ಅಪರೂಪಕ್ಕೊಮ್ಮೊಮ್ಮೆ ಈ ನಮೂನ್ ನಮಗೆ ಸ್ಟೇಜು ಸಿಗ್ತಾವು. ಭಾಳ ಅಪರೂಪ ಅಂತಂದ್ರೆ ನಾನು ತಪ್ಪಾಗಲ್ಲ. ಅದು ಯಾಕಂತ ಹೇಳ್ರಿ, ಒಂದೇ ವೇದಿಕೆ ಮೇಲೆ ಇವತ್ತು ಓಸು ಮಂದಿ ಏನದೀವಲ್ಲ, ಓಸು ಮಂದಿ ಉತ್ತರ ಕರ್ನಾಟಕದವರು. ನಾನು ಆಗಾಗ ಎಲ್ಲರೂ ಹೋದಾಗ ಸ್ಟೇಜ್ನಾಗ ಹೋದಾಗ ಇದು ನಮ್ಮ ಮನೆಗೆ ಬಂದೆ ಅಂತ ಹೇಳತ್ತಿದ್ದೆ. ಆಕ್ಚುಲಿ ಈ ಸ್ಟೇಜ್ ನನಗೆ ನನ್ನ ತವ್ರ ಮನೆಗೆ ಬಂದೆ ಅನ್ನೋ ಅಷ್ಟು ಖುಷಿ ಆಗತ್ತಿತ್ತು ನನಗೆ. ಇವರು ಒಂದು ಯೂಟ್ಯೂಬಿನ ಒಂದು ಶಾರ್ಟ್ ಫಿಲಮ್ಗೆ ಹೆಲಿಕಾಪ್ಟರ್ನ ಕರೆಸಿದ್ದಾರೆ. ನಾವು ಹೆಲಿಕಾಪ್ಟರ್ನ ಕರೆಸಿರೋರ್ನೇ ಕರೆಸಿದೀವಿ. ಒಳ್ಳೇದಾಗ್ಲಿ ಮಲಯನವ್ರೆ, ಚಲೋ ಆಟ ಆಡ್ರಿ, ಗೆಲ್ರಿ ಅಂತ ಅನ್ನೋವಂಥದ್ದು ನನ್ನ ಆಶಯ. ಆಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು.